ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯಾಚುರಲ್ ಬೌಲ್. ನನ್ನ ಇನ್ಸ್ಟಾ ಪೇಜಲ್ಲಿ ಕ್ಲೌಡ್ ಕಿಚನ್ ಹೇಗೆ ಸ್ಟಾರ್ಟ್ ಮಾಡೋದು ಹಾಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಏನು ಅಂತ ಕಮೆಂಟ್ ಮಾಡಿದ್ರಿ. ಅವ್ರಿಗೆ ಈ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನೇನು ಪ್ರೂಫ್ಸ್ ಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಫುಡ್ ಲೈಸೆನ್ಸ್ ರೆಡಿ ಮಾಡಿಸ್ಕೋಬೇಕು. ಹಾಗೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ರೆಸ್ಟೋರೆಂಟು ಅಥವಾ ಕಿಚನ್ ನೇಮು ಏನು ಇಟ್ಕೋಬೇಕಂತ ಫಿಕ್ಸ್ ಮಾಡ್ಕೊಳ್ಳಿ. ಕಿಚನ್ ಫೋಟೋಸು, ಹಾಗೆ ಅದ್ರ ಜೊತೆಗೆ ನೀವು ಮೆನು ಅಲ್ಲಿ ಏನು ಐಟಮ್ಸ್ಗಳನ್ನ ಇಡಬೇಕು ಅಂದ್ಕೊಂಡಿದ್ರು ಅದ್ರ ಫೋಟೋಸ್ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಸ್ವಿಗ್ಗಿ ಹಾಗೂ ಝೊಮ್ಯಾಟೊ ಪಾರ್ಟ್ನರ್ ಆ್ಯಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ ಮಾಡಾದ್ಮೇಲೆ ಅವ್ರ ಕಡೆಯಿಂದ ವೆರಿಫಿಕೇಷನ್ ಮಾಡಿ ನಿಮ್ಗೊಂದು ಅಗ್ರಿಮೆಂಟ್ ಕಳಿಸ್ತಾರೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ನೀವು ಮೆನು ಏನು ಇಡಬೇಕು ಅಂದ್ಕೊಂಡಿದ್ದೀರ, ಟೈಮಿಂಗ್ಸು ಹಾಗೆ ಮೆನು ಪ್ರೈಸಸ್ ಎಲ್ಲ ಸೆಟ್ ಮಾಡಿಕೊಂಡು ನಿಮ್ಮ ಕಿಚನ್ನ ನೀವು ಆರಾಮಾಗಿ ಓಪನ್ ಮಾಡ್ಕೋಬೋದು. ಮೆನು ಪ್ರೈಸಸ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಸೆಟ್ ಮಾಡಿ. ಯಾಕಂತಂದರೆ ಸ್ವಿಗ್ಗಿ ಹಾಗೂ ಝೊಮ್ಯಾಟೊದಲ್ಲಿ 35ಇಂದ 40% ಕಮಿಷನ್ ಕಟ್ ಆಗ್ತಾ ಇರುತ್ತೆ. ನಿಮ್ಮ ಕಿಚನ್ ಸ್ಟಾರ್ಟ್ ಮಾಡಿದ ತಕ್ಷಣ ಆರ್ಡ್ರುಗಳು ಬರೋದಿಲ್ಲ. ನನಗೂ ಕೂಡ 1-2-3 ವಾರ ಹಿಡಿತು ಫಸ್ಟ್ ಆರ್ಡ್ರ್ ಬರೋದಕ್ಕೋಸ್ಕರ. ಫಸ್ಟು 1-2-3 ಆರ್ಡ್ರು ನಿಮ್ಮ ಫ್ರೆಂಡ್ಸು ಹಾಗೂ ಫ್ಯಾಮಿಲಿ ಕಡೆಯಿಂದ ಆರ್ಡ್ರ್ ಮಾಡಿಸ್ಕೊಳ್ಳಿ. ಅವ್ರ ಹತ್ರ ರೇಟಿಂಗ್ ತೊಗೊಳ್ಳಿ. ಯಾಕಂತಂದರೆ ರೇಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ಲೌಡ್ ಕಿಚನ್ಗೆ. ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾಳೆ ಸಿಗೋಣ. ಬಾಯ್.